ಅನುಶ್ರೀ ಗೌಡ ಚಾನಲ್. ಇವತ್ತು ತೋಟದಲ್ಲಿದ್ದೀನಿ. ಇವತ್ತು ನಾನು ನಮ್ಮ ತೋಟದಲ್ಲಿ ಏನೇನು ಗಿಡಗಳನ್ನೆಲ್ಲ ಹಾಕಿದ್ದೀವಿ ಅನ್ನೋದನ್ನ ತೋರಿಸೋಣ ಅಂತ ನಿಮಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಕೆಲವೊಂದು ಹಣ್ಣು ಗಿಡಗಳನ್ನ ಹಾಕಿದ್ದೀವಿ, ಕೆಲವೊಂದು ಮನೆಗೆ ಬೇಕಾಗಿರೋ ತರಕಾರಿನ ಚಿಕ್ಕದಾಗಿ ಯಾವುದೇ ಪೆಸ್ಟಿಸೈಡ್ಸ್ ಇಲ್ಲದೆ ಆರ್ಗಾನಿಕ್ಕಾಗಿ ಮಾಡ್ಕೊಂಡಿದ್ದೀವಿ. ಸೊ ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಗೊತ್ತಾ, ಪ್ರತಿಯೊಬ್ಬರೂ ಇದೇ ಥರ ಆರ್ಗಾನಿಕ್ಕಾಗಿ ನಿಮಗಿರೋವಂಥ ಜಾಗದಲ್ಲಿ ನೀವೇ ಬೆಳ್ಕೊಂಡು ತಿನ್ನೋದಕ್ಕೆ ಟ್ರೈ ಮಾಡಿ ಅಂತ ಅಷ್ಟೇ. ಸೊ ನಾನು ಏನೋ ಹಾಕಿದ್ದೀನಿ ನಿಮಗೆ ತೋರಿಸ್ಬೇಕು ಅಂತಲ್ಲ. ಈಗಿನ ಕಾಲದಲ್ಲಿ ಚಿಕ್ಕ ಏಜ್ಗೆ BP, ಶುಗರು, ಕ್ಯಾನ್ಸರು ಅದು ಇದು ಅಂತ ಬರ್ತಿದೆ. ಅದ್ರ ಬದಲು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಆರ್ಗಾನಿಕ್ಕಾಗಿ ನಾವು ಬೆಳ್ಕೊಂಡು ತಿನ್ನೋದ್ರಲ್ಲಿ ಏನು ತಪ್ಪಿಲ್ವಲ್ಲ. ಸೊ ಅದಕ್ಕೆ ಈ ವಿಡಿಯೋ ನಾನು ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ. ಹಣ್ಣು ಗಿಡಗಳು ಇನ್ನೂ ಚಿಕ್ಕದಾಗಿದೆ, ಒಂದು ಬೆಳೆಯೋದಕ್ಕಿಂತ ಒಂದು 3-4 ಮಂತ್ಸ್ ಆಗುತ್ತೆ. ಇದು 3-4 ನೋಡ್ತಿದ್ದೀರಲ್ಲ ಬಾಳೆಹಣ್ಣು ಮರಗಳನ್ನ ನೀವು ಯಾವ ಭೂಮಿಯಲ್ಲಿ ಬೇಕಾದ್ರೂ ಬೆಳಿಬೋದು, ಬಟ್ ನೀರು ಜಾಸ್ತಿ ಬೇಕಾಗುತ್ತೆ ಈ ಬಾಳೆಹಣ್ಣು ಮರಗಳಿಗೆ. ನೀವು ಯಾವುದೇ ಥರ ಔಷಧಿ ಹಾಕಂಗಿಲ್ಲ. ನೋಡ್ತಾ ಇದ್ದೀರಲ್ಲ, ಈ ಗಿಡ ಬಂದು ಡ್ರ್ಯಾಗನ್ ಫ್ರೂಟ್ ಗಿಡ. ಆಲ್ಮೋಸ್ಟ್ ಇದನ್ನು ನಾವು ಹಾಕಿ ಒಂದು 2 ಇಯರ್ಸ್ ಆಗಿದೆ, ಬಟ್ ಅಷ್ಟು ಚೆನ್ನಾಗಿ ಏನು ಬೆಳವಣಿಗೆ ಬಂದಿಲ್ಲ. ಇದು 1 ಇಯರ್ಗೆಲ್ಲ ತುಂಬ ದೊಡ್ಡದಾಗೇ ಬೆಳೆಯುತ್ತೆ. ಏನಿಲ್ಲ, ಇಲ್ಲಿ ನೋಡ್ತಿದ್ದೀರಲ್ಲ, ಇದನ್ನು ಕಿತ್ತಿ ನೀವು ಬೇರೆ ಕಡೆ ಹೋಣಿದ್ರೂ ಇದು ಇದಾಗುತ್ತೆ. ಗಿಡ ಚಿಕ್ಕದಾಗಿದ್ರೂ ಒಂದು ಹಣ್ಣು ಬಿಟ್ಟಿದೆ. ನೆಕ್ಸ್ಟ್ ಹಣ್ಣು ಬಂದಾಗ ನಿಮಗೆ ತೋರಿಸ್ತೀನಿ ನಾನು. ಚಿಕ್ಕ ಗಿಡ ನೋಡ್ತಿದ್ರಲ್ವ, ಇದು ಕರ್ಬೇವಿನ ಸೊಪ್ಪಿನ ಮರ. ಇದು ಹಾಕಿ ಒಂದು 2 ಮಂತ್ಸ್ ಆಗಿದೆ, ಇನ್ನು ಚಿಕ್ಕದಾಗಿದೆ. ದೊಡ್ಡದಾದ್ಮೇಲೆ ಮತ್ತೆ ಇನ್ನೊಂದ್ಸತಿ ಈಗ ಹಾಕಿರೋ ಗಿಡಗಳನ್ನ ತೋರಿಸ್ತಿದ್ದೀನಿ. ಇದು ದೊಡ್ಡದಾದ್ಮೇಲೆ ಮತ್ತೆ ನಿಮಗೆ ತೋರಿಸ್ತೀನಿ ನಾನು. ಮಾವಿನ ಗಿಡ ಇದೂ ನಾವು ಹಾಕಿ ಒಂದು 2 ಮಂತ್ಸ್ ಆಗಿದೆ. ಸೊ ದೊಡ್ಡದಾದ್ಮೇಲೆ ಎಲ್ಲ ಒಂದ್ಸತಿ ತೋರಿಸ್ತೀನಿ. ಇವಾಗ ಹಾಕಿರೋವಂಥ ಗಿಡಗಳನ್ನ ನಾನು ತೋರಿಸ್ತಿದ್ದೀನಿ. ಇದು ಸಪೋಟಾ ಗಿಡ. ಇಲ್ಲಿ ತುಂಬ ಗಿಡಗಳಿದಾವೆ, ನಿಮಗೆ ಸರಿಯಾಗಿ ಗೊತ್ತಾಗಲ್ಲ. ಇದು ಅಷ್ಟೇ, ಕಂಪ್ಲೀಟ್ ಎಲ್ಲ 2 ಮಂತ್ಸಿಂದ ಬ್ಯಾಕೆ ಹಾಕಿರೋದು. ನೋಡಿ, ನೇಳೆ ಗಿಡ ಎಲ್ಲ ಒಂದೇ ಸತಿ ಹಾಕಿರೋದ್ರಿಂದ ಎಲ್ಲ ಚಿಕ್ಕದಾಗೇ ಇದೆ. ಇಲ್ಲೊಂದು ಗಿಡ ಇದೆ, ಮತ್ತು ಅಲ್ಲೊಂದು ಗಿಡ ಇದೆ. ಈಗ ತೋರಿಸ್ತಿದ್ದೀನಲ್ವ, ಇದು ಹಲಸಿನ ಗಿಡ. ಪ್ರತಿಯೊಂದು ಗಿಡನೂ 2 ಮಂತ್ಸ್ ಬ್ಯಾಕ್ ಹಾಕಿರೋದ್ರಿಂದ ಇನ್ನೂ ತುಂಬ ಚಿಕ್ಕದಾಗೇ ಇದೆ. ತೋರಿಸ್ತೀನಿ. ಇಲ್ಲಿ ಒಂದು ಗಿಡ ಇದೆ, ಮತ್ತು ಅಲ್ಲಿ ಒಂದು ಗಿಡ ಇದೆ. ನೋಡಿ, ಝೂಮ್ ಮಾಡಿ ತೋರಿಸ್ತೀನಿ. 2 ಗಿಡ ಹಲಸಿನ ಗಿಡ ಹಾಕ್ತಿದ್ದೀವಿ ನಾವು. ಈಗ ನೀವು ನೋಡ್ತಿರೋ ಗಿಡ ಇದು ನುಗ್ಗೆಕಾಯಿನ ಮರ, ಚಿಕ್ಕದಾಗಿ ಇದೆ ಇನ್ನು. ಸೊ ದೊಡ್ಡದಾದ್ಮೇಲೆ ಒಂದ್ಸತಿ ತೋರಿಸ್ತೀನಿ. ನೋಡ್ತಾರ ಗಿಡ, ಇದು ಪಪ್ಪಾಯ ಅದು ಗಿಡ. ಇದು ಹಾಕಿ 2 ಮಂತ್ಸ್ ಅಷ್ಟೇ ಆಗಿರೋದು. ಇನ್ನು ತುಂಬ ಚಿಕ್ಕದಾಗಿತ್ತು. 2 ಹಾಕಿದ್ದು ಒಂದು ಹೋಗ್ಬಿಟ್ಟಿದೆ, ಇದು ಒಂದಿದೆ ಅಷ್ಟೇ. ತುಂಬ ಚಿಕ್ಕ ನಾರು. ಇವಾಗ 2 ಮಂತ್ಸ್ಗೆ ಇಷ್ಟ ಆಗಿದೆ ಇದು. ಈಗ ನಾನು ಹಿಂದೆ ನೋಡ್ತಿದ್ದೀರಲ್ವ, ಇದು ತೊಗರಿ ಗಿಡ ಅಂತಾರೆ, ತೂರ್ ದಾಲ್ ಅಂತಾರಲ್ವ ಅದು. ಈಗ ಸೀಸನ್ ಇರೋದ್ರಿಂದ ನೋಡ್ತಿದ್ದೀರಲ್ಲ ಗಿಡದಲ್ಲಿ ಯಾವ ಥರ ಕಾಯಿದೆ ಅಂತ. ಇದೇ ಒಣಗದ ಮೇಲೆ ತೊಗರಿ ಬೆಳೆ ಮಾಡ್ಕೊಳ್ತಾರೆ, ಮಿಷಿನ್ಗೆ ಹಾಕಿಸಿ ಚೆನ್ನಾಗಿ ಒಣಗಿಸಿ. ನೋಡಿ, ಈಗ ಸೀಸನ್ ಇರೋದ್ರಿಂದ ಹೂಗಳೆಲ್ಲ ಬರ್ತಿದೆ. ಇದು ಒಂದು ಗಿಡಕ್ಕೆ ನೋಡಿ ಎಷ್ಟು ಕಾಯಿ ಬಿಟ್ಟಿದೆ ಅಂತ. ಯಾವುದೇ ಪೆಸ್ಟಿಸೈಡ್ಸ್ ಇಲ್ದೇ ಬೆಳೆದಿರೋಂಥದ್ದು ಇದು. ನೋಡಿದ್ರಲ್ಲ, ಇದು ತೊಗರಿ ಗಿಡ. ಮತ್ತು ಇಲ್ಲಿ ಅಷ್ಟೇ, ಇಲ್ಲಿನೂ ಹಾಕಿದ್ದಾರೆ ತೊಗರಿ ಗಿಡ. ಇದು ಬೇವಿನ ಮರಗಳು 2 ಇದ್ದಾವೆ. ಇದು ಹದೇ ಬಂದಿರೋದು. ಇದು ಅವರೆಕಾಯಿನ ಗಿಡ. ಈಗ ಸೀಸನ್ ಇರೋದ್ರಿಂದ ತುಂಬ ಚೆನ್ನಾಗೇ ಬಿಡುತ್ತೆ. ಇದು ಕೆಲವೊಂದು ಗಿಡಗಳನ್ನ ಹಾಕಿದ್ದೀವಿ. ಅವರೆಕಾಯಿನ ಸೀಸನ್ ಆಗೋವರೆಗೂ ಈ ಗಿಡಗಳಲ್ಲೇ ಅವರೆಕಾಯಿ ಸಿಗೋಷ್ಟು ಗಿಡಗಳಿದಾವೆ ಇಲ್ಲಿ. ಈ ಚಿಕ್ಕದಾಗಿ ಕಾಣಿಸ್ತಾ ಇದೆಯಲ್ಲ, ಆ ಗಿಡದ ಹೆಸರು ಹಳಸಂದಿ ಗಿಡ ಅಂತ. ಇದು ಸ್ವಲ್ಪ ದಿನದ ಹಿಂದೆ ಹಾಕಿರೋದೆ, ಕಂಪ್ಲೀಟ್ ಸಾಲ್ಗೆ ಹಾಕಿದ್ದಾರೆ. ನೋಡಿ, ಈ ಚಿಕ್ಕದಾಗಿ ಏನು ಗಿಡ ಕಾಣಿಸ್ತಿದೆಯೋ, ಈ ಗಿಡ ಮೆಣಸಿನ ಗಿಡ. ಚಿಕ್ಕದಾಗಿ ಈಗ ಹಾಕಿರೋದು 1 ವೀಕ್ ಬ್ಯಾಕು. ಈ ಕಂಪ್ಲೀಟ್ ಸಾಲ್ಗೆ ಹಾಕಿದ್ದೀವಿ. ಈಗ ಈ ಗಿಡ ಏನು ಚಿಕ್ಕದಾಗಿ ಕಾಣಿಸ್ತಿದೆ, ಇದು ಬದನೆಕಾಯಿನ ನಾರು. ಇನ್ನು ಹಾಕಿ 1 ವೀಕ್ ಆಗಿದೆ, ಅದಕ್ಕೆ ಚಿಕ್ಕದಾಗಿದೆ. ನೋಡಿ, ಕಂಪ್ಲೀಟ್ ಸಾಲ್ಗೆ ಹಾಕಿದ್ದೀವಿ ಇದು.
ಗಿಡನ ಪನ್ನೀರ್ ಗಿಡ ಅಂತ ಹೇಳ್ತಾರೆ. ದೇವರಿಗೆ ನಾವು ಹಾರ ಎಲ್ಲ ಹಾಕ್ತೀವಲ್ಲ, ಊದೊಳಗಡೆ ಮಿಕ್ಸ್ ಮಾಡಿ ಕಟ್ಟೋದಕ್ಕೆ ಯೂಸ್ ಮಾಡ್ತಾರೆ. ಇದು ಸ್ಮೆಲ್ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಇಲ್ಲೊಂದು ಗಿಡ ಇದೆ, ಮತ್ತು ಅಲ್ಲೊಂದು ಗಿಡ ಇದೆ. ಕನಕಾಂಬರ ಗಿಡ, ಇದು ಚಿಕ್ಕದಾಗಿದೆ ನೋಡಿ, ಆದರೂ ಹೂವು ಬಂದಿದೆ. ಇದು ಇಲ್ಲೊಂದು ಗಿಡ ಇದೆ, ಮತ್ತು ಇಲ್ಲೊಂದು ಗಿಡ ಇದೆ, ಮತ್ತು ಇಲ್ಲೊಂದು ಗಿಡ ಇದೆ. ಇದೊಂದು 3 ಗಿಡಗಳಿದ್ದಾವೆ ನೋಡಿ. ಇದು ನಿಂಬೆಹಣ್ಣಿನ ಗಿಡ. ಇದು ಒಂದು 2 ಗಿಡಗಳನ್ನ ಹಾಕಿದ್ದೀವಿ. ಇನ್ನು ಇರೋ ಜಾಗದಲ್ಲೆಲ್ಲ ಕಂಪ್ಲೀಟ್ ರೋಸ್ನ ಹಾಕಿದ್ದಾರೆ. ಇನ್ನು ರೋಸು ಸಹ ತುಂಬ ಚಿಕ್ಕ ಚಿಕ್ಕ ಗಿಡಗಳು, ದೊಡ್ಡದಾದ್ಮೇಲೆ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಸಾಲಾಗೆಲ್ಲ ಮರಗಳು ಕಾಣಿಸ್ತಿದೆಯಲ್ಲ, ಈ ಮರಗಳೆಲ್ಲ ಕೋಳಿ ಫಾರ್ಮ್ ನೆರಳಿಗೆ ಇರಲಿ ಅಂತ ಹಾಕಿರೋದು. ನೋಡಿದ್ರಲ್ವ ಕೆಲವೊಂದು ಹಣ್ಣಿನ ಮರಗಳನ್ನ ಮತ್ತು ತರಕಾರಿ ಗಿಡಗಳನ್ನ. ಇವಾಗ ತುಂಬ ಚಿಕ್ಕದಾಗಿದೆ ತರಕಾರಿ ಗಿಡಗಳು. ಮುಂಬರೋ ದಿನಗಳಲ್ಲಿ ಪ್ರತಿಯೊಂದನ್ನು ನಾವೇ ಬೆಳ್ಕೊಳ್ಬೇಕು ಅಂತ ಒಂದು ಆಸೆ ನನಗೆ. ಇವತ್ತಿನ ವಿಡಿಯೋ ಇಷ್ಟೇ. ದಯವಿಟ್ಟು ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸ್ಟೇ ಟ್ಯೂನ್ ಫಾರ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು. ಬಾಯ್.